2/7/95 ಈ PSCಗೆ ಬಂದೆ ನಾನು. ಅದಕ್ಕೂ ಮುಂಚೆ ರಾಯಚೂರು ಡಿಸ್ಟ್ರಿಕ್ಟಲ್ಲಿ 2 ವರ್ಷ ಕೆಲಸ ಮಾಡಿದೆ. ಇಲ್ಲಿ ಬಂದು ನನಗೆ 31 ವರ್ಷ ಆಯಿತು. 1/2/7ಕ್ಕೆ ಇಲ್ಲಿ ಬಂದೆ, ಮತ್ತು 22/7ಕ್ಕೆ ಇಲ್ಲಿ ರಿಲೀವ್ ಆಗಿದ್ದೀನಿ. ನಾನು ಜುಲೈಲೇ ಬಂದಿರೋದು, ಜುಲೈಲೇ ಹೋಗ್ತಾ ಇರೋದು ನಾನು. ಅಲ್ಲಿಗೆ 31 ವರ್ಷ ಸರ್ವಿಸ್ ಆಯಿತು. ನಾನು ಬಂದಾಗ ಸುರೇಶ್ ಬಾಬು ಡಾಕ್ಟ್ರಿದ್ರು, ಮತ್ತು ತಿಪ್ಪೇಸ್ವಾಮಿ ಡಾಕ್ಟ್ರಿದ್ರು, ಸುರೇಶ್ ಬಾಬು, ಅನುಪಮ ಮೇಡಮು, ಮತ್ತು ಮೋಹನ್ ಡಾಕ್ಟ್ರು, ಭಾಳ ಜನ ಡಾಕ್ಟ್ರು ಅಂದರೆ ನಂದೀಶ್ ಡಾಕ್ಟ್ರು, ಕಾಂತಾಜ ಡಾಕ್ಟ್ರು, ಆಮೇಲೆ ನಂದೀಶ್ ಡಾಕ್ಟ್ರು, ಎಲ್ಲ ಡಾಕ್ಟ್ರು ನನಗೆ ಸಹಕಾರ ಕೊಟ್ಟಿದ್ದಾರೆ. ಆದರೆ ನಂದೀಶ್ ಡಾಕ್ಟ್ರು ನನಗೆ ತುಂಬ ಸಹಕಾರ ಕೊಟ್ಟರು. ಈಗ ಆನ್ಲೈನ್ ಬರಲಿಲ್ಲ ಅಂದರೆ ಬೇರೆ ಹತ್ರ ಮಾಡಿಸಿ, ತ್ರಿವೇಣಿ ಮಾಡಮ್ಮ ಸಿಸ್ಟು ಬರೋಲ್ಲ ಅಂತೇಳಿ, ಮನು ನೀನು ಮಾಡಪ್ಪ ಸಿಸ್ಟು ಬರೋಲ್ಲ ಅಂತೇಳಿ, ಮತ್ತು ನನಗೆ ಯಾರು ಗಾಡಿ ಎಡ್ಸಿಲ್ಲ, ಹಳ್ಳಿಗೆ ಎಲ್ಲ ಗಾಡಿ ಕರ್ಕೊಂಡೋಗಿದ್ದಾರೆ. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನಗೆ ಇಷ್ಟನೇ ಎಲ್ಲ ಹೋಗ್ಲಿಕ್ಕೆ ಬರ್ಗೊಂಡು ಬಿಟ್ಟು ಅದು 10 ಗಂಟೆ ಹೋಗಿದ್ದೀನಿ ನಾನು. ಡಾಕ್ಟ್ರ್ ಹೊಳ್ಬೇಡಮ್ಮ ಅಂದ್ರು ಅಲ್ಗೂ. ಆದರೂ 2 ವರ್ಷ ಇಲ್ಲಿ 31 ವರ್ಷ ಸರ್ವಿಸ್ ಮಾಡಿ ಬೇರೆ ಕಡೆ ಬೇಕಾದ್ರೆ ನಮಗೆ ಬೇಜಾರಾಗುತ್ತೆ. ಇಲ್ಲಿ ಚೆನ್ನಾಗಿ ತುಂಬ ಹೊಂದ್ಕೊಂಡು ಸ್ಟಾಫ್ ಎಲ್ಲ ತುಂಬ ಚೆನ್ನಾಗಿ ನನಗೆ ಸಹಕಾರ ಕೊಟ್ಟಿದ್ದಾರೆ. ಆಶಾ ವರ್ಕರು ಅಷ್ಟೇ, ನನಗೆ ನಾವು ಬರ್ತೀವಿ ಅಂತ ಕಾಯ್ಕೊಂಡಿರೋರು ಹಳ್ಳಿವಿ. ಬಂದ ಮೇಲೆ ಅಷ್ಟೇ ಭಾಳ ಚೆನ್ನಾಗಿ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಒಂದು ಆಶಾ ವರ್ಕರು ನನಗೆ ಸಹಕಾರ ಕೊಟ್ಟಿದ್ದಾರೆ. ನನಗೆ ಅಷ್ಟು ಸರ್ವಿಸ್ ಮಾಡೋಕ್ಕೆ ಸಾಧ್ಯ. ಡಾಕ್ಟ್ರೂ ಅಷ್ಟೇ ನನಗೆ ತುಂಬ ಚೆನ್ನಾಗಿ ಹುಷಾರಿಲ್ಲ, ಒಂದು ಸುಮ್ಮನೆ ಫೋನ್ ಮಾಡಿ ಸಾಕು, ಆಯ್ತು ಬಿಡಮ್ಮ ರೆಸ್ಟ್ ತಗೊಳಮ್ಮ, ತೋರಿಸ್ಕೊಳ್ಳಮ್ಮ, ನನಗೆ ಹುಷಾರಿಂದ ಭಾಳ ಹೆಲ್ಪ್ ಮಾಡಿದ್ದಾರೆ. ಡಾಕ್ಟ್ರಿಗೆ ಇವತ್ತು ಸೇರಿಸ್ಬೇಕು ನನ್ನ ಜೀವನ ಪರ್ಯಂತ. ಎಲ್ಲದರಲ್ಲೂ ನಮಗೆ ಸಹಕಾರ ಕೊಡ್ತಾರೆ ಡಾಕ್ಟ್ರ್. ಇಂಥ ಡಾಕ್ಟ್ರ್ ಬಿಟ್ಟು ಅಂತ ನನಗೆ ಇಷ್ಟ ಇಲ್ಲ. ಈಗಲೂ ಮನಸ್ಸು ಮಾಡಿ ಹೋಗ್ಬೇಡಿ, ಹಾಕ್ಸ್ಕೊಂಡು ಕೊಡ್ಬೋದು ಡಾಕ್ಟ್ರ್. ಇಲ್ಲೇ ಬೇಕಾದ್ರೆ ರಿಟೈರ್ಡ್ ಆಗ್ತೀನಿ, ಇಲ್ಲೇ ರಿಟೈರ್ಡ್ ಆಗ್ತೀನಿ ನಾನು. THOಗೆ ಹಾಕಿಸ್ಕೊಟ್ರೆ ಈಗಲೂ ಚಾನ್ಸ್ ಇದೆ. ಕೇಳ್ಕೊತಾ ಇದ್ದೀನಿ ಸರ್ಗೆ, 2 ವರ್ಷ ಇಲ್ಲೇ ಮಾಡೋಣ ಅಂತ ಆಸೆ ಇದೆ ನನಗೆ. ಮತ್ತು ತ್ರಿವೇಣಿ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಒಂದು RI ಆಗಲಿ ಗಾಡಿ ಕರ್ಕೊಂಡೋಗಿ RI ಮಾಡಿಸ್ಕೋಬೋದು. ಮತ್ತು ಇವನ್ನೆಲ್ಲ ಎಂಟ್ರಿ ಮಾಡಿಕೊಟ್ಟಿದ್ದಾರೆ. ಜೀವನ ಪರ್ಯಂತ ನಾವು ನೆನೆಸ್ಬೇಕು. ಪದ್ಮಶಿಷ್ಟು ಅಷ್ಟೇ ನನಗೆ ಇಬ್ಬರು ಹೆಲ್ಪ್ ಮಾಡಿದ್ದಾರೆ. ಒಂದು ಗಾಡಿ ಕೂಡ ನಡೆಸ್ತಿಲ್ಲ ಕರ್ಕೊಂಡೋರು. ಎಲ್ಲಾನ ಹೋಗಲಿ, ವರ್ಕರಾಗಲಿ, ಲ್ಯಾಬ್ನರಾಗಲಿ, ಎಲ್ಲ ಸ್ಟಾಫ್ ನರ್ಸ್ಗಳಾಗಲಿ, ಎಲ್ಲ ಗ್ರೂಪ್ ಡಿಗಳಾಗಲಿ ಎಲ್ಲ ಚೆನ್ನಾಗಿ ನನಗೆ ಒಂದು ತಾಯಿ ಥರನೇ ಕಂಡಿದ್ದಾರೆ. ಮಕ್ಕಳಂತಾನೆ ಅವರು ನನಗೆ ನಡ್ಕೊಂಡಿದ್ದಾರೆ. ಯಾರಿಗೂ ಇದುವರೆಗೂ ನನಗೆ ಒಬ್ಬರು ಒಂದು ಇದಾಗ ಯಾರು ನಡ್ಕೊಂಡಿಲ್ಲ ಅಂತ ಅನ್ನಂಗೆ ಇಲ್ಲ. ಎಲ್ಲ ಚೆನ್ನಾಗಿ ನಡ್ಕೊಂಡಿದ್ದಾರೆ. ನನಗೆ 31 ಸರ್ವಿಸ್ನಲ್ಲಿ ಯಾರು ನನಗೆ ದ್ವೇಷ ಮಾಡೋದಾಗಲಿ ಇದಾಗಲಿ ಒಂದು ಒಳ್ಳೆ ತಂದಲ್ಲಿ ಮಾತಾಡ್ಸ್ಕೊಂಡು ಬಂದಿದ್ದಾರೆ. ಇಷ್ಟೆಲ್ಲ ಮಾಡೋಕ್ಕೆ ನನಗೂ ಇರೋ ಸಹಕಾರದಿಂದ ನನಗೂ ಸಾಧ್ಯ ಆಗಿದ್ದು. ಇಷ್ಟು ಹೇಳಿ ನಾನು ಹೇಳಿ ಮಾತಾಡ್ತೀನಿ. ನಾವು ಆಶಾ ವರ್ಕರ್ ನಮ್ಮನ್ನು ಆಯ್ಕೆ ಮಾಡಿದ್ದು ಲತಾ ಸಿಸ್ಟರ್ ಫಸ್ಟು ಆಯ್ಕೆ ಮಾಡ್ಕೊಂಡ್ರು. ಅವಾಗಿಂದನೂ ನಾನು ಲತಾ ಮೇಡಮ್ ಜೊತೆ ಕೆಲಸ ಮಾಡ್ತಿದ್ದೀನಿ. ಲತಾ ಮೇಡಮ್ ಅವರು ಕೆಲಸದ ಮಾತ್ರ ಅಷ್ಟೇ ನಮಗೆ ಬೈತಿದ್ದಿದ್ದು. ಇನ್ನು ಪರ್ಸ್ನಲಾಗಿ ಏನು ಬೈತಾ ಇರಲಿಲ್ಲ. ಬೈದಿದ್ದ ತಕ್ಷಣನೇ ಅವಾಗಲೇ ಮಾತಾಡ್ಸೋರು. ನಮಗೆ ತಾಯಿ ಥರ ಇದ್ದರು. ತಾಯಿಯರ ಸಮೇತನೂ ಈ ಥರ ಬುದ್ಧಿಯಾಗಿ ನಮಗೆ ಧೈರ್ಯ ತುಂಬಿ ಜೀವನ ನಡೆಸ್ಬೇಕು ಅಂತ ಹೇಳ್ಕೊಡೋ ಸ್ಥಿತಿ ನಾನು ಕಾಣಲಿಲ್ಲ. ಅದು ನಮ್ಮ ತಾಯಿ ಥರ ನೋಡೋ ರೀತಿನ ನಾನು ಲತಾ ಮೇಡಮ್ ಅವರ ಭಾವನೆಗೆ ನೋಡಿದೆ. ಅವತ್ತಿನಿಂದ ಇವತ್ತಿವರೆಗೂ ನಾನು ಲತಾ ಶಿಷ್ಯನ ಮರೆಯೋಕ್ಕಾಗಲ್ಲ. ಹೋಗಿದ್ದಾರೆ, ಕಳ್ಸೋಕೆ ಇಷ್ಟ ಇಲ್ಲ, ಹೋಗಿದ್ದಾರೆ. ಇನ್ನು 2 ವರ್ಷ ಇಲ್ಲಿ ಇರಬೇಕಾಯ್ತು ಅಂತ ನಾನು ಅನ್ಕೊಂತೀನಿ. ನಾವು ರೂರಲ್ಲೆಲ್ಲ ಕೆಲಸ ಮಾಡಿದ್ರು ಅಂದರೆ ನಮ್ಮ PHC ಒಟ್ಟು ನಾವು ಆಶಾ ವರ್ಕರ್ ಏನಿದ್ದೀವಿ ಎಲ್ಲರೂ ನಾವು ಒಂದೇ ಏನೋ ಮನೋಭಾವನೆಯಿಂದ ಕೆಲಸ ಮಾಡ್ತಾ ಇದ್ದಿದ್ದು. ಅದರಲ್ಲೂ ಲತಾ ಶಿಶು ಅಂತ ಅಂದರೆ ಅವ್ನು ಭಾಳ ಹೆಚ್ಚುನೇ ಎಲ್ರಿಗೂ ಅಕಸ್ಮಾತ್ ಏನಾರ ಪ್ರಾಬ್ಲಮ್ ಆಯಿತು ಅಂದರೆ ಈ ಥರ ಅಲ್ಲ, ಈ ಥರ ಹೋಗ್ರಿ, ಈ ಥರ ಮಾಡಿರಿ, ಏನೋ ಒಂದು ಇಂಜೆಕ್ಷನ್ ಆಗಲೇಳು ಏನೋ ಸಬ್ ಸೆಂಟ್ರ್ ನೋಡ್ಕೊತಾ ಇದ್ದೀನಿ. ರೂರಲ್ಲರ್ಗೆ ಏನು ಹೇಳಬೇಕು ಅನ್ನೋದೇ ಅಂಥದ್ದೇನಿರಲಿಲ್ಲ. ಒಳ್ಳೆ ತಾಯಿ ಮಕ್ಕಳ ಅನುಭವ ಇತ್ತು, ಎಲ್ರಿಗೂ ಒಳ್ಳೆ ಒಡನಾಟ ಇತ್ತು. ಆದರೆ ಈಗ ಅವರು ಹೋಗಿರೋದಾಗೆ ಚೆನ್ನಾಗಿರಲಿ, ಚೆನ್ನಾಗಿ ಕೆಲಸ ನಿರ್ವಹಿಸಲಿ. ಮೇಡಮ್ ಅವರು ಎಲ್ಲ ಆಶಾ ವರ್ಕರ್ಗೂ ಒಂದೇ ಥರ ವರ್ಕರ್ ಕೆಲಸ ಮಾಡೋ ಬಗ್ಗೆ ಚೆನ್ನಾಗಿ ಎಲ್ಲರಿಗೂ ಹೇಳ್ಕೊಡೋರು. ಯಾವ ಕೆಲಸದ ಬಗ್ಗೆ ಆಗಲಿ ಚೆನ್ನಾಗಿ ತಿಳುವಳಿಕೆ ಕೊಡೋರು. ಇಮ್ಯುನೈಜೇಷನ್ ಆಗಲಿ, ತಾಯಿ ಕಾರ್ಡ್ ಆಗಲಿ, ಎಲ್ಲದ್ರ ಬಗ್ಗೆ ಚೆನ್ನಾಗಿ ಕೆಲಸ ಮಾಡೋದ್ರ ಬಗ್ಗೆ ಅರಿವು ಕೊಡೋರು. ಹಾಗಾಗಿ ಅವ್ರಿಗೆ ಹೋಗಬಾರ್ದಿತ್ತು, ನಮಗೆ ಇನ್ನೂ ಇರಬೇಕಿತ್ತು. ಹೋದ್ರೂ ಪರವಾಗಿಲ್ಲ, ನಾವೆಲ್ಲ ಒಂದೇ ಅಕ್ಕ ತಂಗಿ ಥರ ಇದ್ವಿ, ತಾಯಿ ಮಕ್ಕಳು ಥರನ. ಅದಕ್ಕೋಸ್ಕರ ಅವ್ರು ಹೋಗಿರೋದು ಬೇಜಾರಾಗ್ತದೆ ಅಂತ ತಿಳ್ಕೊಂಡು ವರ್ಕರಾಗಿಂತೂ ಲತಾ ಸಿಸ್ಟರ್ ನೋಡಿದ್ದೀನಿ. ಲತಾ ಸಿಸ್ಟರ್ ನಾವು ಒಂದು ಒಳ್ಳೆ ಬಾಂಧವ್ಯ ಐತೆ. ಯಾವತ್ತೂ ಅವರೇ ಆಗಲಿ ನಮಗೆ ಬೇಜಾರು ಮಾಡಿದ್ದಾಗಲಿ, ನಾವು ಅವ್ರಿಗೆ ಬೇಜಾರು ಮಾಡಿದ್ದಾಗಲಿ ಏನಿಲ್ಲ. 4 ಸಬ್ ಸೆಂಟ್ರ್ ಕೆಲಸ ಮಾಡೋರೆ, ಚೆನ್ನಾಗಿ ಕೆಲಸ ಮಾಡೋರೆ ಅವತ್ತಿಂದನೂ. ಮತ್ತು ಮನೆಯಿಂದ ನಾವು ಎಲ್ಲ ಜೊತೆ ಊಟ ಮಾಡ್ತಾ ಕೂತ್ಕೊಂಡ್ರೆ ಇವತ್ತು ಮಿಸ್ ಮಾಡ್ಕೊತಾ ಇದ್ದೀವಿ. 4-5-6 ಜನ ಊಟಕ್ಕೆ ಕೂತ್ಕೊಂಡ. ಈಗ ನಮ್ಮ ಲತಾ ಸಿಸ್ಟರ್ ಮಿಸ್ ಮಾಡ್ಕೊಂತ ಒಂದು 2 ದಿವಸ ಫೋನ್ ಮಾಡಿದ್ದೆ, ಸಿಸ್ಟರ್ ಮಿಸ್ ಮಾಡ್ಕೊತಾ ಇದ್ದೀವಿ ಊಟಕ್ಕೆ ಕೂತ್ಕೊಂಡಾಗ ಅಂತ. ಹಂಗೆ ಆದರೂ ನಮ್ಮ ಬರ್ಗೂರಿಂದ ಹೋಗೋದ್ರ ಬಗ್ಗೆ ಬೇಜಾರೈತೆ. ನಾನು ಒಂದು 2-3 ಸರಿ ಫೋನ್ ಮಾಡಿದ್ದೀನಿ, ಸಿಸ್ಟರ್ ಏನೇ ಹೋಗಿದ್ದು ಬೇಜಾರೈತೆ ಅಂತ.
ಆದರೂ ಏನು ಮಾಡೋಕ್ಕಾಗಲ್ಲ, ಸರ್ಕಾರದ ಇದ್ದಾಗ ಹೋಗ್ಲೇಬೇಕಾಗುತ್ತೆ. ಮುಂದಕ್ಕೆ ಹಾಕಿದೆ. ಫಸ್ಟ್ಗೆ ನಾನು RDCP ಇದ್ದೆ, 14 ವರ್ಷ 8 ತಿಂಗಳಲ್ಲ ಇದ್ದೆ. ಬಟ್ ನನ್ನ ಫೀಲ್ಡ್ ಈ ಥರ ಯಾವುದಕ್ಕೂ ಬಂದಿರಲಿಲ್ಲ. ಇಲ್ಲಿ ಬಂದರೆ ಯಾವ ಊರಿಗೆ ಹೋಗ್ಬೇಕು ಏನೊಂದು ಗೊತ್ತಿರಲಿಲ್ಲ. ಸಿಸ್ಟರ್ ಬಾಬು ಮೇಶ್ ನಾನು ಇದ್ದೀನಿ, ಅಲ್ಲೋನ್ ಬಾ, ಈ ಕಡೆ ರೂಟೇ ಗೊತ್ತಿಲ್ಲ ನನಗೆ. ಕರ್ರಮಳ್ಳಿ ಹೆಂಗೆ ಹೋಗಿಸಿದ್ರೆ ಗೋಪಿಗುಡ್ಡಕ್ಕೆ ಹಿಂಗೆ ಬಾ ಅಂತ ರೂಟ್ ಎಲ್ಲ ತೋರಿಸಿದ್ರು. ನನಗೆ BS ತೆಗಿಯೋಕ್ಕೆ ಬರ್ತಾ ಇರಲಿಲ್ಲ. ಫಸ್ಟ್ಗೇನು ಬಾ ಅಂತ ಕರ್ಕೊಂಡೋಗಿ DNS ಸಿಸ್ಟರ್ ಜೊತೆಗಿದ್ರು. ಅವತ್ತು ಈ ಥರ ಎಲ್ಲ ಮಾಡ್ಬೇಕನಪ್ಪ, ಈ ಥರ ಎಲ್ಲ ಬರೀಬೇಕು, ಡೈರಿ ಬರೆಯೋದು ಪ್ರತಿಯೊಂದು ಹೇಳ್ಕೊಟ್ಟಿದ್ದಾರೆ. ಮುಖ್ಯವಾಗಿ ಲತಾ ಸಿಸ್ಟರ್ ನಾನು ಇಲ್ಲಿ ಬರ್ಗೂರಿಗೆ ಬಂದ ನಂತರ 3 ವರ್ಷ ಆಯಿತು. ಸೊ ಅವರ ಕರ್ತವ್ಯದ ಅವಧಿಯನ್ನು ನಾನು ನೋಡಿದಾಗ ತುಂಬ ಎಲ್ಲ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಎಲ್ಲ ನಮ್ಮ ಆರೋಗ್ಯ ಇಲಾಖೆ ಎಲ್ಲ ರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಉತ್ತಮ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಮತ್ತು ಸಹೋದ್ಯೋಗಿಗಳೊಂದಿಗೆ ಒಂದು ಉತ್ತಮ ಬಾಂಧವ್ಯವನ್ನು ಹೊಂದ್ಬಿಟ್ಟು ಕೆಲಸ ಮಾಡೋದಕ್ಕೆ ಸಾಕಷ್ಟು ಮಾರ್ಗದರ್ಶನ ಮತ್ತು ಅನುಕೂಲ ಕೂಡ ಮಾಡಿಕೊಟ್ಟಿದ್ದಾರೆ ಅನ್ನೋದು ನಾನೊಂದು ಗಮನಿಸಿದಂಥ ಅಂಶ. ಯಾಕಂದ್ರೆ ಇದು ಪಂಜಂಗನಹಳ್ಳಿ PSCಗೆ ವರ್ಗಾವಣೆಗೊಂಡಿರ್ತಾರೆ. ಅಲ್ಲೂ ಕೂಡ ಇದೇ ರೀತಿ ಪ್ರಾಥಮಿಕ ಆರೋಗ್ಯ ಬರಗೂರಿನಲ್ಲಿ ಕೆಲಸ ನಿರ್ವಹಿಸಿದಂತೆ ಅಲ್ಲೂ ಕೂಡ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿ ಒಳ್ಳೆಯ ಹೆಸರನ್ನು ಪಡೀಲಿ, ಹಾಗೂ ಬರಗೂರು ಕೂಡ ಒಂದು ಉತ್ತಮವಾದ ಒಂದು ಹೆಸರನ್ನು ಕೂಡ ತಂದುಕೊಡ್ಲಿ ಅಂತ. ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಎಲ್ಲ ಆಶಾ ಕಾರ್ಯಕರ್ತೆಯರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೇವೆ. ನಿಮಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ.